ನಿಮ್ಮ ಪ್ರಕಾರ ಮನೆಯಲ್ಲಿ ಯಾರು ಅಂದರೆ ತನ್ನ ವ್ಯಕ್ತಿತ್ವನ ಬಿಟ್ಟುಕೊಡದೇ ಇದ್ರು? ಧ್ರುವಂತ್, ಒನ್ ಆ್ಯಂಡ್ ಓನ್ಲಿ ಧ್ರುವಂತ್. ತನ್ನ ವ್ಯಕ್ತಿತ್ವನ ಯಾವುದೇ ಸಮಯಕ್ಕೂ 1 ಇಂಚಿಗೂ ಜಾರಕ್ಕೆ ಬಿಡದೆ, ನಾನು ಏನಾಗಿ ಹೋಗಿದ್ದೆ, ಏನು ಕಮಿಟ್ ಆಗಿದ್ದೆ, ನನ್ನ ವ್ಯಕ್ತಿತ್ವ ಏನಿದೆ ಅದೇ ರೀತಿ ಹೊರಬಂದಂಥ ಏಕೈಕ ಸ್ಪರ್ಧಿ ಅಂತ ಹೇಳಲಿಕ್ಕೆ ನನಗೆ ಖುಷಿ ಇದೆ. ಸರ್, ವ್ಯಕ್ತಿತ್ವ ಅಂತ ಬಂದಾಗ ನೀವೇ ಅಂತ ಹೇಳಿದ್ರಿ. ನಾವೊಂದಿಷ್ಟು ಆಡಿಯನ್ಸ್ನ ನಾವು ಮಾತಾಡಿಸಿದ್ವಿ. ಆವಾಗ ಒಂದಿಷ್ಟು ಜನ ಹೇಳ್ತಾರೆ, ನಮಗೆ ಧ್ರುವಂತ್ ಅವರ ಕ್ಯಾರೆಕ್ಟ್ರು ನಮಗಿನ್ನೂ ಅರ್ಥ ಆಗಿಲ್ಲ. ಅಂದರೆ ಅವರು ವೀಕೆಂಡ್ ಎಪಿಸೋಡಲ್ಲಿ ನಗ್ತಾ ಇರ್ತಾರೆ, ವೀಕ್ ಪೂರ್ತಿ ಒಂದು ವೈಬಲ್ಲಿ ಇರ್ತಾರೆ, ವೈಲೆಂಟ್ ಆಗಿರ್ತಾರೆ, ವೀಕೆಂಡಲ್ಲಿ ಸೈಲೆಂಟ್ ಆಗಿರ್ತಾರೆ. ಆ ವ್ಯಕ್ತಿತ್ವ ಯಾಕೆ ಅವ್ರದ್ದು ಅಂತ ಕೇಳಿ ಅಂತಲೂ ನಮಗೆ ಹೇಳಿದರು. ವಿಷಯ ನಾನು ಆಗಲೇ ನಿಮಗೆ ಹೇಳಿದೆ, ಒಂದು ಆಟನ ಅರ್ಥ ಮಾಡ್ಕೊಳ್ತಿದ್ದೆ ನಾನು, ಇನ್ನೊಂದು ಐ ಆಮ್ ನಾಟ್ ಓಕೆ ಬೀಯಿಂಗ್ ಓಕೆ. ನನ್ನ ಆ್ಯಟಿಟ್ಯೂಡ್ ತಪ್ಪು ಸರಿ ಅಂತ ಬಂದಾಗ ಅದಕ್ಕೆ ಏನು ಸ್ಟ್ಯಾಂಡ್ ತಗೊಳ್ಬೇಕು, ಹೇಗೆ ಮಾತಾಡಬೇಕು ಅದು ನಾನು ಮಾತಾಡೇ ಮಾಡ್ತೀನಿ, ಅಲ್ಲಾಗಲಿ ಇಲ್ಲೇ ಆಗಲಿ. ವೀಕೆಂಡಲ್ಲಿ ಸೈಲೆಂಟ್ ಏನಕ್ಕೆ ಅಂತಂದರೆ, ನನಗೆ ನನ್ನ ಬಾದ್ಶಾ ಕಿಚ್ಚ ಸರ್ ಮಾತ್ರ ಒಬ್ಬರು ನನಗೆ ಅಲ್ಲಿ ಮಾರ್ಗದರ್ಶಕನಾಗಿ ನಿಂತಿದ್ದಿದ್ದು. ನನಗೆ ಇಡೀ ಆಟ ಅರ್ಥ ಮಾಡಿಸ್ತಾ ಇದ್ದಿದ್ದೇ ಅಲ್ಲಿ ಅವರು, ಬೇರೆಯವ್ರಿಗೇನು ಹೇಳ್ತಾಯಿದ್ರು. ಸೊ ನಾನು ಭಾಳ ಕೇರ್ಫುಲ್ಲಾಗಿ ಕೇಳ್ಕೊಂಡು, ಅಲ್ಲಿ ಕೇಳ್ಕೊಂಡೇ ಆಟ ಆಡ್ಕೊಂಡು ಬಂದಿದ್ದು ನಾನು. ಸೊ ನನ್ನನ್ನು ನಾನು ಎಷ್ಟು ಆ ಮನೆಗೆ ಕೊಟ್ಟಿದ್ದೀನಿ ಅಂತಂದರೆ, ನಾನು ಮೊಟ್ಟೆನೂ ತಿಂತಾ ಇರಲಿಲ್ಲ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನ್ ವೆಜ್ ಎಲ್ಲ ಬಿಟ್ಟಿದ್ದೆ. ನಾನು ಮಡಿಲಿದ್ದೆ. ನಾನು ಆ ಮನೇಲಿ ಆಟ ಆಡಬೇಕಾದ್ರೆ ತುಂಬ ದೈವಸ್ಥಾನದ ಥರ ನಾನು ನೋಡ್ಕೊಂಡಿದ್ದೀನಿ ಆ ಮನೇನ. ನಾನು ಗಲೀಜು ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ನಾನೇ ಆಗಲಿ ಬೇರೆಯವ್ರನ್ನ ಆಗಲಿ ನಾನೇ ಕ್ಲೀನ್ ಮಾಡಿ ಎಲ್ಲ ಮಾಡ್ತಿದ್ದೆ. ನೀವು ಕೇಳಿರ್ಬೋದು ಕಂಟೆಸ್ಟೆಂಟ್ಸ್ ಹೇಳೋದು. ಸೊ ಈ ರೀತಿ ಆಟ ಆಡ್ತಾ ಇರಬೇಕಾದ್ರೆ ಹಲವಾರು ಎಲಿಮೆಂಟ್ಸ್ ಇದೆ ಅಲ್ಲಿ ಬರೋವಂಥ ಎಲ್ಲ ವಿಭಾಗಗಳು. ನೀವೀಗ ಆಡಿಯನ್ಸ್ ಏನು ಎಂಟರ್ಟೈನ್ಮೆಂಟ್ ಮಾತ್ರ ನೋಡ್ತಾರೆ, ಬಟ್ ಬಿಗ್ ಬಾಸ್ ಅಷ್ಟಲ್ಲ, ತುಂಬ ಎಲಿಮೆಂಟ್ಸ್ ಇದೆ ಅಲ್ಲಿ. ಟಾಸ್ಕ್ಗಳಿರುತ್ತೆ, ಕಲ್ಚರಲ್ಲಿರುತ್ತೆ, ನಾಟಕ ಆಡಬೇಕಾಗಿರುತ್ತೆ, ಡ್ಯಾನ್ಸ್ ಮಾಡಬೇಕಾಗಿರುತ್ತೆ, ಓದೋದಿರುತ್ತೆ, ನಿರ್ಧಾರಗಳನ್ನು ಹೇಳೋದಿರುತ್ತೆ, ಸ್ಟೋರ್ ರೂಮಲ್ಲಿ ಹಲವಾರು ತಂದು ಇಡೋದಿರುತ್ತೆ, ಕನ್ಫೆಷನ್ ರೂಮ್ಗೆ ಹೋಗಿರುತ್ತೆ, ನಮಗೆ ಬೇರೆ ಬೇರೆ ಟಾಸ್ಕ್ ಸಿಚುವೇಶನ್ಗಳು. ಇದನ್ನೆಲ್ಲ ಕನ್ಸಿಡರ್ ಮಾಡಿದಾಗ ಐ ವಾಸ್ ಗಿವಿಂಗ್ ಮೈ 100+. ಅದನ್ನು ಕೊಟ್ಟಾಗ ಇದನ್ನೆಲ್ಲ ಎಲಿಮೆಂಟನ್ನು ಕನ್ಸಿಡರ್ ಮಾಡಿ ನಾನು ನಿಜವಾಗ್ಲೂ ಹೇಳ್ತೀನಿ, ಅವಾರ್ಡ್ ಗೆಲ್ಲೋದು ಬೇರೆ, ಶೋ ಗೆಲ್ಲೋದು ಬೇರೆ. ನಮ್ಮ ಬಾದ್ಶಾ ಕಿಚ್ಚ ಸರ್ ಅವರು ನನಗೆ ಇಡೀ ಸೀಸನಿನ ಚಪ್ಪಾಳೆಯನ್ನು ಕೊಡ್ತಾರೆ. ನಾನು ಏನು ಡೆಡಿಕೇಶನ್ ನಂದು ಏನಿತ್ತು ಆ ಗೇಮಿಗೆ, ಭಾಳ ದೊಡ್ಡ ಬೆಲೆ ಕಟ್ಟಕ್ಕಾಗದಿರೋದನ್ನ ಗೆದ್ದು ಬಿಡ್ತೀನಿ. ಅದು ಇಡೀ ಸ್ಟೇಟಲ್ಲೇ ಸೌಂಡ್ ಆಗುತ್ತೆ. ಇಲ್ಲಿವರೆಗೆ ಬಹುಶಃ ವೀಕ್ಲಿ ಏನು ಬರ್ತಾಯಿತ್ತು ಅದಷ್ಟು ಎಲ್ಲೂ ವ್ಯತ್ಯಾಸ ಆಗ್ತಾಯಿರಲಿಲ್ಲ, ಬಟ್ ಇಡೀ ಸೀಸನಿಗೆ ನನಗೆ ಬಂದಿದ್ದು ಇಡೀ ಸ್ಟೇಟಲ್ಲಿ ನ್ಯೂಸ್ ಆಗುತ್ತೆ. ನಾವು ಅವತ್ತೇ ಗೆದ್ದಾಗಿತ್ತು ಆ ಗೇಮ್ ಶೋನ. ಅದಾದಮೇಲೆ ನಮ್ಮ ಇಡೀ ಆ ಚಾನೆಲ್ ಕೊಟ್ಟಂಥ ಪ್ರೀತಿ, ನನ್ನ ತಮ್ಮಂದು ಕೂಡ ನಾನು ಮದುವೆಗೆ ಇರಲಿಲ್ಲ ಅಂತ ಅವರು ನನ್ನ ತಮ್ಮನ ಒಂದು ರಿಸೆಪ್ಷನ್ ಸೀನ್ನ ರೀಕ್ರಿಯೇಟ್ ಮಾಡಿ ಅವ್ರನ್ನ ಕರೆಸಿ ಅಂಥ ಒಂದು ಇವೆಂಟ್ನ ನನಗೋಸ್ಕರ, ಕಲರ್ಸ್ ಅನ್ನೋ ಒಂದು ಟಾಪ್ ನಂಬರ್ 1 ವಾಹಿನಿ ನನಗೋಸ್ಕರ ಮಾಡ್ತಾರೆ. ನೀವು ಪ್ಯಾಲೇಸ್ ಗ್ರೌಂಡಲ್ಲಿ ಹೋದ್ರೂ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರೂ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದೊಂದು ಬಹುಮಾನ ನನಗೆ ಕೊಡ್ತಾರೆ, ಬೆಲೆನೇ ಕಟ್ಟೋಕ್ಕಾಗಲ್ಲ ಮೇಡಮ್. ನಿಮಗೆ ಚಪ್ಪಾಳೆ ಬಿಟ್ಟ ತಕ್ಷಣ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ, ಒಂದು ಪೋಸ್ಟ್ ಪೇಜ್ ಅಫಿಷಿಯಲ್ ಆಗಿ ಪೋಸ್ಟ್ ಬರುತ್ತೆ. ಆದರೆ ಒಂದು 2-3 ದಿನ ಆದಮೇಲೆ ಅದು ಸೀಸನ್ ಚಪ್ಪಾಳೆ ಇದ್ದಿದ್ದು ಆ ಪೋಸ್ಟೇ ಚೇಂಜ್ ಆಗುತ್ತೆ. ಈಗ ಗೊತ್ತಲ್ಲ ಮೇಡಮ್ ನಿಮಗೆ, ಇಟ್ಸ್ PR ಮಾಫಿಯಾ ಅಂತ ಶುರುವಾಗಿದೆ. ಈಗ ನಿಮಗೆ ಒಬ್ಬರನ್ನ ಬೆಳೆಸೋ ಬರದಲ್ಲಿ ಇನ್ನೊಬ್ಬರನ್ನ ತೇಜೋದಯ ಮಾಡೋದು ಶುರುವಾಗಿದೆ. ಮುಂಚೆ ಹಾಗಿರಲಿಲ್ಲ. ಮುಂಚೆ ಎಲ್ಲ ಬೆಳೆಸ್ತಾ ಇದ್ರು. ಈಗ ಏನಾಗ್ತದೆ, ತಮ್ಮವರು ಬೆಳೆಯೋಕ್ಕೆ ಇನ್ನೊಬ್ಬರನ್ನ ನಾಶ ಮಾಡೋದು, ಇನ್ನೊಬ್ಬರ ಮನೆ ಮಕ್ಕಳನ್ನ ನಾಶ ಮಾಡೋದು ಶುರುವಾಗಿದೆ. ನಾವು 10 ವರ್ಷದಿಂದ ಇಲ್ಲೇ ಇದ್ದೀವಿ ಇಂಡಸ್ಟ್ರಿಲಿ, ನಮಗೆಲ್ಲ ಇದ್ರ ಬಗ್ಗೆ ಎಲ್ಲ ಭಾಳ ಗೊತ್ತು. ನನ್ನ ಮೇಲೇನು ಏನೇನೆಲ್ಲ ಕಾಂಟ್ರವರ್ಸಿ ಮಾಡಿ ನಮ್ಮನ್ನು ಬಹಳ ನಾಶ ಮಾಡೋದಕ್ಕೆ ಪ್ರಯತ್ನ ಆಗಿತ್ತು ಮೇಡಮ್, ನಿಮಗೆ ಗೊತ್ತಿರಬೇಕು ನಮ್ಮ ನ್ಯೂಸ್ಗಳು. ಸೊ ಇದನ್ನೆಲ್ಲ ಭಾಳ ದಾಟ್ಕೊಂಡು ಬಂದಿದ್ದೀವಿ. ಈಗ ಹೌದು, ಎಂಡ್ ಆಫ್ ದ ಡೇ ಒಂದು ವಾಹಿನಿ ಆಗಲಿ ಅಥವಾ ಕಿಚ್ಚ ಸರ್ ಆಗಲಿ, ಅವರೆಲ್ಲ ಜನಗಳು ಅವರು ಏನು ಇಷ್ಟಪಡ್ತಾರೆ ಅದನ್ನ ಕೊಡೋಕ್ಕಿರೋದು. ಸೊ ನನಗೆ ಏನು ದಕ್ಕಬೇಕಿತ್ತು ಅದು ದಕ್ತು, ಅದು ಅವನು ಏರ್ ಹೋಯಿತು. ಕಿಚ್ಚ ಸರ್ ಅದಕ್ಕೇನು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮತ್ತು ವಾಹಿನಿ ಜನಗಳದ್ದು ಅದು ಸೇರಿ ಅವ್ರಿಗೆ ಇಷ್ಟ ಆಗಲ್ಲ ಅಂತಂದಾಗ ಅದನ್ನ ನಾನೇ ಹೇಳ್ತೀನಿ, ನನ್ನ ಜನಗಳು. ಯಾಕಂದರೆ ಈಗ ನಂದರಲ್ಲಿ ಅವ್ರು ನೋಡಿಲ್ಲ ಅಂತಂದರೆ, ಅವ್ರಿಗೆ ಅದು ಇಷ್ಟ ಆಗಿಲ್ಲ ಅಂತಂದರೆ ಬೇಡ ಬಿಡಿ, ಚೇಂಜ್ ಮಾಡಲಿ. ಜನಗಳು ಪ್ರೀತಿಯಿಂದ ಕಟ್ಟಿರುವಂಥ ವಾಹಿನಿ ಕಲರ್ಸ್ ವಾಹಿನಿ. ಸೊ ಅದರಲ್ಲಿ ಏನೂ ಬೇಜಾರಿಲ್ಲ ಮ್ಯಾಮ್. ನಾನೀಗ ಸಿನಿಮಾ ಏನಾದರೂ ಮಾಡ್ತೀನಿ ಅಂತಂದರೆ ಇದೇ ಪ್ರೇಕ್ಷಕರು, ಈಗ ನನಗೆ ಯಾರು ಬೈತಾರೆ ಅವರೇ ನನ್ನನ್ನು ತಿರ್ಸೋದು.
ನಿನ್ನಿಂದ ಇಂಥದ್ದು ಬೇಕು ಅಂತ. ಸೊ ನಮಗೆ ಏನಾಗುತ್ತೆ ಒಂದೊಂದು ಸರ್ತಿ ಇಂಥದ್ದೆಲ್ಲ ನಾನು ಇನ್ನೂ ಮಾಡಬೇಕು, ಇನ್ನೂ ಕೊಡಬೇಕು ಅನ್ನೋದು ಬರುತ್ತೆ. ಸೊ ಅದರಲ್ಲಿ ಏನು ಬೇಜಾರಿಲ್ಲ. ಆಮೇಲೆ ಇವತ್ತು ಯಾರೆಲ್ಲ ನನ್ನನ್ನು ಈಗ ಇಷ್ಟು ಜನ ನಮಗೆ ಪ್ರೀತಿ ಕೊಟ್ಟಾಗ ಎಲ್ಲೋ ಒಂದು ಚೂರು ಜನ ಅವ್ರು ಏನೋ ಅವ್ರ ಬೇಜಾರನ್ನ ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಥವಾ ನಮ್ಮನ್ನು ಟೀಕೆ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಎಲ್ಲೂ ಅಷ್ಟು ಹರ್ಟ್ ಆಗಲ್ಲ. ಪಾಪ ಅವ್ರ ಬಗ್ಗೆನೇ ಪಾಪ ಅಂತ ಅನಿಸುತ್ತೆ ನಮಗೆ. ಆಮೇಲೆ ನನಗೇನು ಅನಿಸುತ್ತೆ ಅಂತಂದರೆ ಅವ್ರು ಹಾಗೆ ಮಾಡ್ತಾ ಇದ್ದಾರೆ ಅಂತಂದರೆ ನಾನು ಇನ್ನೂ ಅಷ್ಟು ಅವ್ರನ್ನ ಹೇಗೆ ಮೆಚ್ಚಿಸ್ಲಿ ಅನ್ನೋ ಪ್ರಯತ್ನ ಇರುತ್ತೆ. ಅವ್ರು ನಾಳೆ ದಿವಸ ಅವರೇ ಶಬಾಷ್ ಅನ್ಬೇಕು, ಅಂಥದ್ದು ಏನಾದರೂ ಮಾಡಬೇಕು ಅನ್ನೋ ಥರ. ಅದು ಒಬ್ಬೊಬ್ರದ್ದು ರಿಸೀವಿಂಗ್. ನನ್ನ ರಿಸೀವಿಂಗ್ ಹೀಗಿದೆ.